ಆತ್ಮೀಯರೇ ನಮಸ್ತೆ. ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆನ್. ಇಂದು ಕೆಲವೊಂದು ರಾಜಕೀಯ ಅಪ್ಡೇಟ್ಗಳನ್ನ ನೋಡ್ತಾ ಹೋದ್ರೆ ಒಂದಷ್ಟು ಸಮಾಧಾನ, ಒಂದಷ್ಟು ಅಸಮಾಧಾನ, ಒಂದಷ್ಟು ಭಾವುಕ ವಿಷಯಗಳು ಚರ್ಚೆಗೆ ಒಳಪಟ್ಟಿವೆ. ಕೃಷ್ಣ ಬೈರೇಗೌಡ ಅವರು ತಮ್ಮ ಖಾತೆ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟಂತೆ ಅವರು ನನಗೆ ಈ ಖಾತೆ ಬೇಡ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಖಾತೆ ಕೊಟ್ಟಿದ್ದೀರಾ, ಖಾತೆಗೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನ ಕೊಟ್ಟಿಲ್ಲ ಅಂತ. ಇನ್ನೊಂದೆಡೆ ರಾಮಲಿಂಗ್ ರೆಡ್ಡಿ ಅವರು ಶನಿವಾರ ನಡೆದಂತಹ ಸಂಧಾನ ಸಭೆಯಲ್ಲಿ ಒಂದು ಮಾತು ಹೇಳಿದರಂತೆ. ನೀವು ಹೇಳ್ದಂಗೆ ನಾನು ಜಲಸಂಪನ್ಮೂಲ ಖಾತೆಯನ್ನೇ ಒಪ್ಕೊಂತೀನಿ, ಆದ್ರೆ GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ಕಾರಣಕ್ಕೂ ಮನೆಯಿಂದ ಒಂದು ಹೆಜ್ಜೆ ಹಾಚಿಕಿಡಲ್ಲ. ಅಂದ್ರೆ GBA ಎಲೆಕ್ಷನ್ ನಲ್ಲಿ ನನ್ನ ಹೇಳಿಬೇಡಿ, ನಾನು GBA ಎಲೆಕ್ಷನ್ ನಲ್ಲಿ ಯಾವುದೇ ರೀತಿ ಭಾಗವಹಿಸಲ್ಲ ಅಂತ ಹೇಳಿದರಂತೆ. ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರನ್ನ ಹಿಂದಕ್ಕೆ ಹಾಕ್ಲಾಗ್ತಿದೆ, ಸರಿಯಾಗಿ ಅವಕಾಶಗಳು ಸಿಗ್ತಾ ಇಲ್ಲ, ಆದ್ರೂ ಸದ್ಯಕ್ಕೆ ನಾನು ತೃಪ್ತಿಯಾಗಿದ್ದೇನೆ, ಆದ್ರೆ ನಮ್ಮ ಬೆಂಬಲಿಗರು ಯಾರೂ ತೃಪ್ತಿಯಾಗಿಲ್ಲ, ನೋಡೋಣ 2028ಕ್ಕೆ ನಾವು ಕೂಡ ಕಾಯ್ತೇವೆ ಒಂದು ಒಳ್ಳೆ ಅವಕಾಶಕ್ಕೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ DCM G ಪರಮೇಶ್ವರ್ ಅವರು 3 ಬಾರಿ CM ಆಗುವ ಅವಕಾಶ ಸಿಕ್ಕಿತ್ತು, ಆದ್ರೆ ಏನು ಹಣೆ ಬರೋನೋ ಏನೋ DCMಗೆ ಸಮಾಧಾನ ಪಟ್ಕೋಬೇಕಾಗಿ ಬಂತು ಅಂತೇಳಿ ಭಾವುಕರಾಗಿದ್ದಾರೆ. ಅಂದ್ರೆ CM ಆಗೋ ಅವಕಾಶ ಇದ್ರೂ ಕೂಡ ಆಗ ನಡೆದಂತ ಕೆಲವೊಂದು ರಾಜಕೀಯ ಬೆಳವಣಿಗೆಗಳಿಂದಾಗಿ ಅವಕಾಶ ತಪ್ಪಿ ಹೋಯ್ತು ಅಂತೇಳಿ ಭಾವುಕರಾಗಿದ್ದಾರೆ. ಮೊದಲಿಗೆ ನೋಡೋದಾದ್ರೆ ಕೃಷ್ಣ ಬೈರೇಗೌಡ ಅವರು ತಮಗೆ ಕೊಟ್ಟಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಅಧಿಕಾರವನ್ನು ವಹಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವರಿಗೆ ಖಾತೆ ಕೊಟ್ಟಿದ್ದಾರೆ, ಖಾತೆಯಲ್ಲಿರುವಂತಹ ಇಲಾಖೆಗಳು ಕೊಟ್ಟಿಲ್ಲ, BDA ಮತ್ತು BMRDA ಸಂಬಂಧಪಟ್ಟಂತೆ ಇಲಾಖೆಗಳನ್ನ ಕೊಟ್ಟಿಲ್ಲ ಅನ್ನೋದು. ಅಂದ್ರೆ ಆ ಇಲಾಖೆಗಳನ್ನ ಕೊಡ್ಲಿಲ್ಲ ಅಂದ್ರೆ ಆ ಖಾತೆನೇ ಅಪೂರ್ಣ ಅಂತ. ನಾನು ಬರೀ ಕಾರ್ಪೊರೇಷನ್ ಮಿನಿಸ್ಟರ್ ಆಗ್ಲಾ, GBAಗೆ ಮಾತ್ರ ಮಿನಿಸ್ಟರ್ ಆಗ್ಲಾ, ಇದಕ್ಕೊಂದು ಅರ್ಥ ಇರುತ್ತಾ ಅಂತ ಹೇಳಿ ಅವರು ಸುರ್ಜೇವಾಲಾ ಅವ್ರ ಜೊತೆ ಸಭೆಯಲ್ಲಿದ್ದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗಾಗಿ ಅವರು ತಮಗೆ ಕೊಟ್ಟಿರುವಂತಹ ಖಾತೆ ಅಧಿಕಾರವನ್ನು ವಹಿಸಿಕೊಂಡಿಲ್ಲ. ಅಂದ್ರೆ ತಮ್ಮ ಖಾತೆಗೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನ ಸೇರಿಸಿ ಕೊಡಿ, ಇಲ್ಲ ಅಂದ್ರೆ ಬೇಡವೇ ಬೇಡ ನನಗೆ ಖಾತೆ ಅಂತ ಕುಂತಿದ್ದಾರೆ. ಈಗ DK ಶಿವಕುಮಾರ್ ಅವರು ಅವ್ರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಒಂದು, ಅವರು ಅವರ ಖಾತೆಗೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನ ಕೊಡಬೇಕು, ಇಲ್ಲ ಅವರ ಹಳೆ ಖಾತೆ, ನನ್ನ ಕಂದಾಯ ಖಾತೆ ಏನಿದೆ ಹಳೇದು ಅದನ್ನೇ ಕೊಡಿ ಅಂತ ಕೇಳಿದ್ರೆ ಅದನ್ನ ಬದಲಾವಣೆ ಮಾಡ್ಕೊಡ್ಬೇಕಾಗುತ್ತೆ. ಯಾವ ರೀತಿ ಅವ್ರನ್ನ ಈಗ ಸಮಾಧಾನ ಪಡಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇದಾದಷ್ಟು ಬಗೆಹರಿಸಲೇಬೇಕಾಗುತ್ತೆ. ಯಾಕೆಂದ್ರೆ ದಿನೇ ದಿನೇ ಈ ಖಾತೆ ಮುಂದುವರೆದ್ರೆ ಜನರು ಕೂಡ ಬೇಸತ್ತು ಹೋಗ್ತಾರೆ. ಮತ್ತೊಂದೆಡೆ ರಾಮಲಿಂಗ್ ರೆಡ್ಡಿ ಅವರು ಏನು GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನನ್ನನ್ನು ಹೇಳಿಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಕೊಡಕ್ಕೆ ತಯಾರಿಲ್ಲ ಅಂದ್ರೆ ನಾನು ಯಾಕೆ GBA ಎಲೆಕ್ಷನ್ ನಲ್ಲಿ ಭಾಗವಹಿಸ್ಬೇಕು? ನನಗೆ ಜಲಸಂಪನ್ಮೂಲ ಕೊಟ್ಟಿದ್ದೀರಾ, ನಾನು ಅದರಲ್ಲೇ ಭಾಗವಹಿಸ್ತೀನಿ. ನಾನು ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತಹ ಸಚಿವನಾಗಿ ಅದಕ್ಕೆ ಏನೇನು ಬೇಕು, ಯಾವ ರೀತಿ ಅದರ ಬಗ್ಗೆ ಕಾರ್ಯಸೂಚಿಗಳನ್ನ ರೂಪಿಸ್ಬೇಕು ಅವನ್ನೆಲ್ಲ ಮಾಡ್ತೀವಿ. ಆದ್ರೆ ಬೆಂಗಳೂರಿನಲ್ಲಿ ನಡೆಯುವಂತ ಮುಂಬರುವ GBA ಎಲೆಕ್ಷನ್ ನಾನು ಭಾಗವಹಿಸಲ್ಲ, ನನಗೆ ಸಮಾಧಾನ ಇಲ್ಲ, ನನಗೆ ಅಸಮಾಧಾನ ಇದೆ. ಯಾಕೆಂದ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡ್ತೀನಿ ಅಂದ್ರೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಇದು ಮುಂದೆ ಯಾವ ರೀತಿ ಬದಲಾಗುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಸ್ಥಳೀಯ ಸಚಿವರನ್ನ, ಸ್ಥಳೀಯ ನಾಯಕರುಗಳನ್ನ ಹಲ್ಲೆಗಳ್ಕೊಂಡು ಅವ್ರನ್ನ ನೆಗ್ಲೆಕ್ಟ್ ಮಾಡಿ GBA ಎಲೆಕ್ಷನ್ ನಡೆಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರದೇ ಆದಂತ ಮತ ಬ್ಯಾಂಕ್ ಇರುತ್ತೆ, ಅವ್ರಿಗೆ ಗ್ರೌಂಡ್ ವರ್ಕ್ ಹೇಗೆ ಅಂತ ಗೊತ್ತಿರುತ್ತೆ, ಅವ್ರದೇ ಆದಂತ ಕಾರ್ಯಕರ್ತರು ಬಳಗ ಇರುತ್ತೆ. ಅವರು ಪಾಲ್ಗೊಳ್ಳಿಲ್ಲ ಅಂದ್ರೆ ಆ ಎಲೆಕ್ಷನ್ನ ಗೆಲ್ಲೋದು ಭಾರಿ ಕಷ್ಟ. ಈ ವಿಚಾರದಲ್ಲಿ DK ಶಿವಕುಮಾರ್ ಅವರು ಮತ್ತು ಹೈಕಮಾಂಡ್ ಅವರು ರಾಮಲಿಂಗ್ ರೆಡ್ಡಿ ಅವ್ರನ್ನ GBA ಎಲೆಕ್ಷನ್ಗೆ ಒಪ್ಪಿಸಲೇಬೇಕಾದಂತ ಅನಿವಾರ್ಯತೆ ಇದ್ದೇ ಇದೆ. ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಬಗ್ಗೆ ಮಾತಾಡಿದ್ದಾರೆ. ಅಹಿಂದ ನಾಯಕರಿಗೆ ಸರಿಯಾದ ರೀತಿ ಮನ್ನಣೆ ಸಿಗ್ತಾ ಇಲ್ಲ ಅಂತೇಳಿ. ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಅಧಿಕಾರವನ್ನು ನಡೆಸಿದ್ರು, ಒಳ್ಳೆ ಮನ್ನಣೆ ಸಿಕ್ಕಿತ್ತು. ಆದ್ರೆ ಮುಂಬರುವ ಅಹಿಂದ ನಾಯಕರ ಬಗ್ಗೆ ಏನೋ ಅವರು ಆತಂಕವನ್ನು ವ್ಯಕ್ತಪಡಿಸಿರ್ಬೋದು. ಆದ್ರೆ 2028ಕ್ಕೆ ಸಂಬಂಧಪಟ್ಟಂತೆ ನಾವು ಅಹಿಂದ ಲೀಡರ್ಶಿಪ್ ಅನ್ನು ತರ್ತೀವಿ, 2028ಕ್ಕೆ ನಮ್ಮ ಅಧಿಕಾರವನ್ನು ನಾವು ಚಲಾಯಿಸ್ತೀವಿ, ಅಲ್ಲಿವರೆಗೂ ನಾವು ಕಾಂಗ್ರೆಸ್ನಲ್ಲಿ ಕಾಯ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗೂ ಸದ್ಯಕ್ಕೆ ಸಿಕ್ಕಿರುವಂತಹ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ ನನಗೆ ಸಮಾಧಾನ ಇದೆ, ಆದ್ರೆ ನಮ್ಮ ಬೆಂಬಲಿಗರಿಗೆ ಇದು ಸಮಾಧಾನ ಇಲ್ಲ, ಇದಕ್ಕಿಂತ ಒಂದು ಉತ್ತಮ ಹುದ್ದೆ ಸಿಗ್ಬೇಕಾಯ್ತು, ಲೈಕ್ DCM ತರ ಯಾವ್ದಾರ ಒಂದು ಹುದ್ದೆ ಕೊಡಬೇಕಾಯ್ತು ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ G ಪರಮೇಶ್ವರ್ ಅವರು ತುಂಬಾ ಭಾವುಕರಾಗಿದ್ದಾರೆ. ಯಾಕೆಂದ್ರೆ
3 ಬಾರಿ CM ಆಗೋ ಅವಕಾಶ ಇತ್ತು ರೀ. ಆದ್ರೆ ಏನ್ ಮಾಡೋದು, ಏನು ಹಣೆ ಬರೋನೋ ಏನೋ, CM ಆಗ್ಲೇ ಇಲ್ಲ, ಬರೀ DCMಗೆ ಸಮಾಧಾನ ಪಟ್ಕೋಬೇಕಾಗಿ ಬಂತು ಅಂತ ಹೇಳಿ ತಮ್ಮ ಭಾವುಕ ನುಡಿಯನ್ನ ಹೇಳಿದ್ದಾರೆ. ಕಾರಣ 2013ರಲ್ಲಿ ಅವ್ರು KPCC ಅಧ್ಯಕ್ಷರಾಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಸಿದ್ದರಾಮಯ್ಯ ಅವರು CM ಆಗ್ತಾರೆ. ಕಾರಣ ಇವರು MLA ನಿಂತಿರ್ತಾರೆ, MLA ಸೋತ್ ಬಿಡ್ತಾರೆ. ಹಾಗಾಗಿ ಇವರು CM ಹುದ್ದೆ ತಪ್ಪು ಹೋಗ್ಬಿಡುತ್ತೆ. ಆಗ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗುತ್ತೆ, ಕಾಂಗ್ರೆಸ್ 80 ಬರುತ್ತೆ, JDS 30 ಬರುತ್ತೆ, ಕಾಂಗ್ರೆಸ್ ಮೆಜಾರಿಟಿ ಇರುತ್ತೆ. ಆದರೂ ಕೂಡ ಬದಲಾದ ಆಗಿನ ರಾಜಕೀಯ ಬೆಳವಣಿಗೆಗಳಿಂದಾಗಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇವರು DCM ಆಗ್ತಾರೆ. ನಂತರ 2023ರಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ CM ಆಗ್ತಾರೆ. ನಂತರ 2026ರಲ್ಲಿ ಈಗ ಪವರ್ ಶೇರಿಂಗ್ ವಿಚಾರ ಬಂದಾಗ DK ಶಿವಕುಮಾರ್ ಅವರು CM ಆಗ್ತಾರೆ. ಆದ್ರೆ ಈಗ ಹೈಕಮಾಂಡ್ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ನೀವು CM ಮಾಡಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಎದ್ದೋಗ್ತೀನಿ, ನನ್ನ CM ನೀವು ಮಾಡಲೇಬೇಕು, ಯಾಕೆಂದ್ರೆ ನನಗೆ ಆ ಅರ್ಹತೆ ಇದೆ, ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಪಕ್ಷವನ್ನು ಅಧಿಕಾರಕ್ಕೂ ಕೂಡ ತಂದಿದ್ದೇನೆ ನಾನು KPCC ಅಧ್ಯಕ್ಷನಾಗಿದ್ದಾಗ, ಹಾಗಾಗಿ ನನಗೆ ನೀವು ನ್ಯಾಯ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರಂತೆ. ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರ ಬಂದಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಆವಾಗ ಒಂದು ಒಪ್ಪಂದ ಆಗಿತ್ತಂತೆ, 2.5 ವರ್ಷ ಅಂತೇಳಿ. ಹಾಗಾಗಿ ಮಾತಿನ ಪ್ರಕಾರ ಈಗ ಪವರ್ ಶೇರಿಂಗ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ CM ಪಟ್ಟ ಕೊಡಕ್ಕಾಗಲ್ಲ ಅಂತೇಳಿ G ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿದೆ. ಹಾಗಾಗಿ ಈ ಬಾರಿಯೂ ಕೂಡ ಅವರಿಗೆ CM ಪಟ್ಟ ತಪ್ಪಾಯ್ತು. ಇದನ್ನೆಲ್ಲ ನೆನಪು ಮಾಡ್ಕೊಂಡು ರಾಜಕೀಯ ಬೆಳವಣಿಗೆಗಳು ಮತ್ತು ರಾಜಕೀಯ ಸನ್ನಿವೇಶಗಳಿಗೆ ಸಿಲುಕಿ ಹೇಗೆ CM ಪಟ್ಟ ಸಿಗಬೇಕಾದಂತಹ ಎಲ್ಲ ಅವಕಾಶಗಳು ತಪ್ಪಿ ಹೋಯ್ತು ಅಂತ ಹೇಳಿ G ಪರಮೇಶ್ವರ್ ಅವರು ಭಾವುಕವಾಗಿ ಕೆಲವೊಂದು ಮಾತುಗಳನ್ನ ಹಾಡಿದ್ದಾರೆ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಡೆದಿರುವಂತಹ ಖಾತೆ ದೊಡ್ಡ ಮಟ್ಟದ ಸದ್ದಾಗ್ತಾ ಇದ್ದು, ಏನು ರಾಮಲಿಂಗ ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಈಗ ಕೃಷ್ಣ ಬೈರೇಗೌಡ ಅವರಿಗೆ ಬಂದು ತಲುಪಿದೆ. ಮಧ್ಯ KJ ಜಾರ್ಜು ಮತ್ತೆ ಮುನಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಿಂದ ಆದಷ್ಟು ಬೇಗ ಸಚಿವ ಸಂಪುಟದಲ್ಲಿ ಮೂಡಿರುವ ಖಾತೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ ಎನ್ನಲಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.